ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಗಿ ಹುಲ್ನ ಟ್ಯಾಕ್ಟ್ರಿಲಿ ಒಡ್ಸಾಗಿತ್ತು, ಹಾಗೆ ತೂರ್ಸು ಆಗಿತ್ತು. ಮನೆಗೆ ಇನ್ನೂ ತಗೊಂಡು ಬಂದಿರಲಿಲ್ಲ. ಹಾಗಾಗಿ ಬೆಳಗ್ಗೆನೆ ಎಲ್ಲ ಹೋಗಿ ರಾಗಿನ ತುಂಬಿ ತೂಕ ಹಾಕಿ ಮನೆಗೆ ತೊಗೊಂಡು ಬರ್ತಾ ಇದ್ದಾರೆ. ಬತ್ತಿದ್ದೀನಿ ತಡಿಯೋ, ಕೇಳ್ತಾ ಬತ್ತಿದ್ದೀನಿ ಬಂದೆ. ಒಂದು 5 ನಿಮಿಷ ಬಂದೆ. ಮನೆಯಲ್ಲ ಸಿರಿತಾ ಸುರೇ ಬಾರ ನೀನು ಬಂದೆ ಹೆಂಗ ಹಿಡಿಬೇಕೆ. ಒಂದು ಕೆಜಿ 52 ಕೆಜಿ ಇರಬೇಕು ಅಂತೇನಿಲ್ಲ. ಅವ್ರು ಎಷ್ಟು ಕ್ವಿಂಟಲ್ ಬಿಡ್ತಾರೆ ತಗೊಂಡವ್ರು ಸಾಕು. ಎಲ್ಲ ಸರಿಯಾ ಎಲ್ದು ಕೊಡಪ್ಪ, ಬೇಗ ಲೇಟ್ ಆಯ್ತದಂತೆ ಅವ್ರಿಗೆ. ಅಂತ ಬಿಸಿ ರಕ್ತ ಕಣಪ್ಪ. ಪ್ರಳಯ ಪ್ರಪಂಚ ಅಬ್ಬು ಬಾಡಿಸೋರ್ಗೆ ಹೋಗ್ಲೇ ಇಲ್ಲ ಕೊನೆಗುವೆ. ತಿಂಡಿಗೆ ಪಲಾವ್ ಮಾಡಿದ್ಲು. ತಿಂಡಿ ತಿಂದು ಹಾಗೆಯೇ ಒಂದು ವಿಡಿಯೋನ ಶೂಟ್ ಮಾಡಿದೆ. ಒಳಗಡೆ ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ಹೊರಗಡೆ ದೊಡ್ಡ ಗಾಸಿಪೆ ನಡೀತಾ ಇತ್ತು. ಏನಪ್ಪ ಅಂತಂದರೆ ಸಂಜೆ ನಮ್ಮ ಊರಿಗೆ ಕಳ್ಳರು ಬಂದಿದ್ರಂತೆ. ಅದ್ರ ಬಗ್ಗೆನೇ ಇಬ್ಬರು ಕೂಡ ಮಾತಾಡ್ತಾ ಇದ್ರು. ಅವರು ಎಲ್ಲರ ಮನೆ ಹತ್ರನೂ ನಿಂತ್ಕೊಂಡು ದನಗಳು ಮತ್ತು ರಾಗಿ ಚೀಲ ಎಲ್ಲನೂ ಇವಾಗ ಹೊರಗಡೆನೇ ಹಾಕಿದ್ರಲ್ಲ, ಅಲ್ಲೆಲ್ಲ ಸ್ಕೆಚ್ ಆಗ್ತಾ ಇದ್ರಂತೆ. ಬನ್ನಿ ಹಿಂಗೆ ಮಾತಾಡ್ತಾರೆ ಹಳ್ಳಿ ಕಡೆ ಅಂತ ನೋಡ್ಕೊಂಡು ಬನ್ನಿ. ಅವ್ನು ಫಸ್ಟ್ ನಿಮ್ಮ ಮನೆಗೆ ಬಂದಿದ್ದ. ಕಳ್ಳ ಸಂಜೆ. ರಾಗಿ ಕಣದ ಕೆಲಸ ಮುಗೀತಲ್ಲ ಅಂತ ಹೇಳಿ ಅಮ್ಮ ಹುಣಸೆ ಹಣ್ಣ ಬಿಡಿಸ್ತಾ ಇದ್ದಾರೆ. ಈ ಹುಣಸೆ ಹಣ್ಣ ನೋಡಿದ ತಕ್ಷಣ ನನಗೆ ತಟ್ಟಂತೆ ನೆನಪಾಗೋದು ನಮ್ಮ ಸ್ಕೂಲ್ ಡೇಸ್. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಹುಣಸೆ ಮರ ಇದ್ದು ಹುಣಸೆ ಹಣ್ಣ ಹಾಯ್ಕೊಂಡು ಉದ್ದಕ್ಕೂ ತಿನ್ಕೊಂಡು ಹೋಗವು. ಇನ್ನು ಶನಿವಾರ ಭಾನುವಾರ ಬತ್ತು ಅಂದರೆ ಎಮ್ಮೆ ಕುರಿ ದನ ಮೇಸಕ್ಕೆ ಅಂತೂ ಹೋಗವು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಖಾರನೂ ಕೂಡ ತಗೊಂಡೋಗವು. ಏನಕ್ಕೆ ಅಂತ ಅಂದರೆ ಹಳ್ಳದಲ್ಲಿ ಹುಣಸೆ ಮರ ಇರ್ತಾ ಇತ್ತು. ಎಮ್ಮೆ ಕುರಿ ಬಿಟ್ಬಿಟ್ಟು ಇನ್ನೇನು ಕೆಲಸ ನಮಗೆ ಹುಣಸೆ ಹಣ್ಣು ತಿನ್ನೋದೇನೆ ಆಗ್ತಾ ಇತ್ತು. ಬಾಯಿ ಉರಿ ಬಂದ್ರೂ ಕೂಡ ನಮ್ಮ ನಮ್ಮ ದೊಡ್ಡಮ್ಮ ಹಾಗೆ ನಮ್ಮೂರು ಇನ್ನೊಬ್ರು ಅಜ್ಜಿ ಹಾಗೇನೆ ನಮ್ಮ ಅಣ್ಣ
ಅಂದರೆ ಪಕ್ಕದೂರವರು ಅವರು ಕೂಡ ಬಂದು ಮಾತಾಡೋಕ್ಕೆ ನಿಂತ್ಕೊಂಡ್ರು. ಮಾತಾಡ್ತಾ ಹುಣಸೆಹಣ್ಣು ಬಿಡಿಸಿದ್ದೇ ಗೊತ್ತಾಗಲಿಲ್ಲ. ಹಂಗೂ ಹಿಂಗೂ ಹುಣಸೆಹಣ್ಣು ಕೆಲಸ ಸ್ವಲ್ಪ ಮಟ್ಟಿಗೆ ಸಾಗೈತೆ. ಇನ್ನೊಂದು ಸ್ವಲ್ಪ ಐತೆ, ಅದನ್ನು ಬೆಳಗ್ಗೆಗೆ ನಾವು ಬಿಡಿಸ್ಕೋಬೇಕು. ಹಾಗೆ ಹೊರಗಡೆ ಬಟ್ಟೆನ ಒಣ ಹಾಕಿದ್ದು ಅಂತ ಹೇಳಿ ನನ್ನ ಮಗನವು ಹಾಗೆಯೇ ಅಮ್ಮವರು ಎಲ್ಲ ಇದ್ದು ಅವೆಲ್ಲನೂ ಎತ್ಕೊಂಡು ಅವ್ರ ಜೊತೆ ನಾನು ಸ್ವಲ್ಪ ಮಾತಾಡಿಕೊಂಡು ಬಟ್ಟೆನ ಒಳಗಡೆಗೆ ಎತ್ಕೊಂಡು ಬಂದೆ. ಬಟ್ಟೆ ತಂದಿದ್ನಲ್ಲ ಅದನ್ನು ಮೆಡ್ಸಿಟ್ಟೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.